ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಶುಕ್ರವಾರ ಅಂದಮೇಲೆ ಪೂಜೆ ಎಲ್ಲ ತುಂಬಾ ವಿಶೇಷವಾಗಿರುತ್ತಲ್ವ, ಹಾಗಾಗಿ ಹೊಸ್ತಿಲಿಗೆಲ್ಲ ಅರಿಶಿನ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊಸ್ತಿಲನ್ನೆಲ್ಲ ಒರೆಸಿ ತೊಳೆದು ಎಲ್ಲ ನೀಟ್ ಮಾಡಿ ನಂತರದಲ್ಲಿ ಅರಿಶಿನ ಹಚ್ಕೊಂಡು ಹಾಗೆಯೇ ಒಂದು ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರಂಗೋಲಿ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಇದು ವಿಡಿಯೋ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ರಂಗೋಲಿ ಎಲ್ಲ ಹಾಕೋದು ತೋರಿಸಿದ್ರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ರಂಗೋಲಿ ಹಾಕುವಂಥದ್ದು ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತಾನೇ ಇರ್ತೀನಿ. ನನಗೆ ಬರುವಂಥ ಪುಟ್ಟಾಣಿ ರಂಗೋಲಿಗಳು ದೊಡ್ಡದೇ ಆಗಲಿ ಒಟ್ಟಾರೆ ನನಗೆ ಯಾವ ರೀತಿ ರಂಗೋಲಿಗಳು ಬರುತ್ತೋ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಈ ರೀತಿಯಾಗಿ ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಅರಿಶಿನ ಹಚ್ಕೊಂಡಿದ್ದ ನಂತರದಲ್ಲಿ ರಂಗೋಲಿ ಹಾಕ್ಕೊಂಡು ನಂತರದಲ್ಲಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನು ಇಟ್ಟಾಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಪ್ರತಿ ಸಲವೂ ಹೀಗೆ ಹೇಳ್ತೀರಲ್ಲ ಸವಿತಾ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ. ಹೌದು, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮನೆಗೆ ಮೇನ್ ಅಂತಂದರೆ ಮುಖ್ಯ ದ್ವಾರ ಹೊಸ್ತಿಲೇ ಸ್ನೇಹಿತರೆ. ತುಂಬ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ, ಅಷ್ಟು ಚೆನ್ನಾಗಿ ಮನೆಯೂ ಕಳಕಳಿಯಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತೀನಿ ನಾನು. ಹಾಗೆಯೇ ನಂತರದಲ್ಲಿ ಒಳಗಡೆ ಇಲ್ಲೂ ಎಲ್ಲ ಸ್ಟವ್ಗೆಲ್ಲ ಒರೆಸ್ಬಿಟ್ಟು ಅದಕ್ಕೂ ಎಲ್ಲ ರಂಗೋಲಿ ಹಾಕಿ ಪುಟಾಣಿ ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ದೀಪ ಇಟ್ಕೊಂಡಿಲ್ಲ ಸ್ನೇಹಿತರೆ, ಇಟ್ಕೊಳ್ಬೇಕು. ಬಾಳೆಹಣ್ಣು ಸ್ನೇಹಿತರೆ ದೇವ್ರ ಪೂಜೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲ ಔಷಧಿ ಇದನ್ನು ಮಾಡಿರ್ತಾರೆ ಸ್ನೇಹಿತರೆ, ಯಾವುದು ಏನು ಪ್ಯೂರ್ ಇರೋಲ್ಲ, ಏನಿಲ್ಲ. ಫ್ರೆಶ್ ಆಗಿರುವಂಥ ತುಪ್ಪಿರಕಾಯಿ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಎಷ್ಟಮ್ಮ? ಅರ್ಧ ಕೆ ಜಿಯಾ? ಅರ್ಧ ಕೆ ಜಿ. ಮೆಣಸಿನ್ಕಾಯಿ 20 ರೂಪಾಯಿ ಕೊಟ್ಟು ಆಯಿತು. 30 ರೂಪಾಯಿ, 20 ರೂಪಾಯಿ, 50 ರೂಪಾಯಿ. ಇದು 30 ರೂಪಾಯಿನಾ? ಇದು 20 ರೂಪಾಯಿ ಕೊಟ್ಟೆ ಬೇಡ ಚಿಲ್ಲರೆ ಕೊಡೋದಿತ್ತಲ್ಲ, ಏಸನ್ನು ಕೊಡೋಣ ಅಂತಂದರೆ 20 ಚಿಲ್ಲರೆ ಕೊಟ್ಟೆ. 50 ಕಾಲು ಕೆ ಜಿ ಮೇಲೆ ಒಂದಿಷ್ಟು ಕೈ ಆಗ್ತದೆ, ಅರ್ಧ ಕೆ ಜಿ ಅವಲ್ಲ. ನೋಡಿ ಏನು ತರಕಾರಿ ರೇಟು ಮಾತಾಡ್ಸೋಕ್ಕಾಗಲ್ಲ, ಯಾವುದು ತಿನ್ನೋಕ್ಕೂ ಏನೂ ಇಲ್ಲ ಸ್ನೇಹಿತರೆ. ಪುದೀನ ರೈಸ್ ಮಾಡೋದಕ್ಕೆ ಸ್ನೇಹಿತರೆ ನೋಡಿ, ಇಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಹಸಿ ಶುಂಠಿ ಸ್ನೇಹಿತರೆ. ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿ. ನೀವು ಕಡಿಮೆ ಹಾಕ್ಕೊಳ್ಬೋದು ಬೇಕಂದರೆ, ನಾನು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ 1 ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿ ಸ್ನೇಹಿತರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಇದು ರುಬ್ಬಂಗಿಲ್ಲ. ತೆಂಗಿನಕಾಯಿ ತುರಿ, ನಂತರದಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪು 1 ಹಿಡಿಯುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನೆಲ್ಲದನ್ನು ರುಬ್ಕೊಳ್ಬೇಕು. ನಂತರದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ತೆಂಗಿನಕಾಯಿ ತುರಿ ಸ್ನೇಹಿತರೆ, ಹಾಗೆಯೇ ಪುದೀನ ಆ್ಯಂಡ್ ಕೊತ್ತಂಬರಿ ಸ್ನೇಹಿತರೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಆಗಲೇ ತೋರಿಸ್ಲಾ ಇಲ್ಲ, ಇವಾಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ, ನೀವು ನೋಡಿ ಹಾಕ್ಕೊಳ್ಳಿ ಇಷ್ಟು ಬೇಕಷ್ಟು. ಈಗ ಇದನ್ನು ನೀರು ಸೇರಿಸೋದು ಬೇಡ, ಹಾಗೆ ರುಬ್ಕೊಳ್ಳೋಣ. ರುಬ್ಕೊಂಡಿರುವಂಥ ಪೇಸ್ಟ್ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಎಷ್ಟು ಪರಿಮಳ ಬರ್ತಾಯಿದೆ ಗೊತ್ತಾ, ಬಾಯಲ್ಲಿ ನೀರು ಬರಬೇಕು ಆ ರೀತಿ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿ ಘಮ ಅಂತ ಇದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಶೇಂಗಾ ಬೀಜ ಎಲ್ಲ ಫ್ರೈ ಮಾಡ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ. ನಂತರದಲ್ಲಿ ಅದೇ ಎಣ್ಣೆಗೆ ಒಗ್ಗರಣೆ ಹಾಕ್ಕೊಂಥದ್ದು ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದೆ ಸ್ನೇಹಿತರೆ. ಈಗ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಹಾಕ್ಕೊಂಡು ಫ್ರೈ ಮಾಡಿ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತಲ್ವ, ಇಷ್ಟಪಟ್ಟು ತಿಂತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ತೀನಿ ಸ್ನೇಹಿತರೆ, ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡಿತಾ ಇರುತ್ತೆ. ಅದಕ್ಕೋಸ್ಕರ ಈಗ ಪ್ಲೇಟ್ ತೆಗೆದು ತಿಕ್ಕೊಂಬಿಡೋಣ ಸ್ನೇಹಿತರೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸಾಕು ಸ್ನೇಹಿತರೆ. ಮತ್ತೆ ಬಿಟ್ಟರೆ ಇನ್ನೂ ಕಪ್ಪಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ.
ಇದೇನಪ್ಪ ಅಂದ್ರೆ ಮೇಲ್ಗಡೆಯಿಂದ ಹಾಕ್ಕೊಟ್ರೆ ಮಕ್ಕಳು ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಸ್ನೇಹಿತರೆ ಒಂದು ಪ್ಲೇಟಿಗೆ ಎಲ್ಲ ಎತ್ತಿಟ್ಕೊಳ್ತೀನಿ. ನೋಡಿ, ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊಂಡಿರೋದು ಈ ರೀತಿ ಆಗಿದೆ. ಈಗ ಎಣ್ಣೆ ಬಿಸಿ ಆಗಿದೆಯಲ್ಲ, ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ನೇಹಿತರೆ, ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಈಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಕರಿಬೇವು ಸ್ನೇಹಿತರೆ, ಕರಿಬೇವು ಯಾಕೆ ಮುಂಚೆನೇ ಹಾಕ್ಕೊಳ್ಳೋಣ ಅಂದರೆ ಎಲ್ಲ ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ಳಲ್ಲ ಅಷ್ಟೇ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು, ಹೆಚ್ಚಿಗೆ ಹಾಕ್ಕೊಂಡಿಲ್ಲ. ಬೇಕಂದ್ರೆ ನೀವು ಹೆಚ್ಚಿಗೆ ಹಾಕ್ಕೊಳ್ಬೋದು ಸ್ನೇಹಿತರೆ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ನೇಹಿತರೆ. ಈಗ ಪೇಸ್ಟ್ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏನು ರುಬ್ಬಿಟ್ಕೊಂಡಿರುವಂಥ ಈ ಪೇಸ್ಟ್ ಹಾಕ್ಕೊಂಡ್ವಲ್ವ, ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದರದ್ದೆಲ್ಲ ಹಸಿ ವಾಸನೆ ಏನಿರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೆಡಿ. ಸ್ವಲ್ಪ ನಿಂಬೆ ಹುಳಿ ಎಲ್ಲ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೇಕಂದರೆ ಟೊಮೊಟೊ ಸೇರಿಸ್ಕೊಳ್ಳೋವಂಥವ್ರು ಸೇರಿಸ್ಕೊಳ್ಬೋದು, ನಾವೇ ಸೇರಿಸ್ಕೊಳ್ಳಲ್ಲ. ಹೀಗೇ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದು ಸಲ ಮಾಡಿ ಹೇಗೆ ಬಂದಿತ್ತಂತ ತಿಳಿಸಿ. ರೆಸಿಪಿ ಏನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗಿ ನೋಡಿ ಈ ಕಡೆ ಸೈಡಲ್ಲಿಂದ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇರುತ್ತೆ ಸ್ನೇಹಿತರೆ. ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸೈಡಲ್ಲೆಲ್ಲ ಇಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ನೋಡಿ ಸ್ನೇಹಿತರೆ. ನಿಂಬೆಹಣ್ಣು ಹಿಂಡ್ಕೊಂಡು ಈಗ ಒಂದ್ಸಲ ಕಲಿಸ್ಕೊಂಡು ಅನ್ನ ಕಲಿಸ್ಕೊಂಡ್ಬಿಡೋದು ಅಷ್ಟೇ ಸ್ನೇಹಿತರೆ. ರುಚಿಯಾಗಿರುವಂಥ ಬಿಸಿ ಬಿಸಿಯಾಗಿರುವಂಥ ಪುದೀನ ರೈಸ್ ರೆಡಿ ಆಗುತ್ತೆ ಸ್ನೇಹಿತರೆ. ಬಿಸಿ ಬಿಸಿ ಆಗಿರುವಂಥ ಪುದೀನ ರೈಸ್ ರೆಡಿಯಾಗಿದೆ ಸ್ನೇಹಿತರೆ. ಬನ್ನಿ ನಮ್ಮ ಯಜಮಾನ್ರಿಗೆ ಟಿಫನ್ ಮಾಡೋದಕ್ಕೆ ಕೊಡ್ತೀನಿ. ಹಾಗೆ ಸ್ವಲ್ಪ ಮಧ್ಯಾಹ್ನದಿಂದನೂ ಮಳೆನೇ ಪ್ರಾರಂಭ ಆಯಿತು ಸ್ನೇಹಿತರೆ. ಅದಕ್ಕೋಸ್ಕರ ಮಳೆ ಬರ್ತಾ ಇತ್ತಲ್ಲ, ಹಾಗೆ ಪುಟಾಣಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಅಷ್ಟೇ. ಮಳೆ ಬರ್ತಾ ಇದೆ. ಶುಕ್ರವಾರದ ಪೂಜೆಗೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲವನ್ನು ಸ್ವಚ್ಛ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಪೂಜಾ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಸ್ನೇಹಿತರೆ. ಈ ರೀತಿಯಾಗಿದೆ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ ಇವತ್ತು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಶುಕ್ರವಾರ ದಿನ ಬಂದುಬಿಟ್ಟು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಅದರಿಂದ ಬೇಗ ಎಲ್ಲ ಇದು ಆಯ್ತಂದರೆ ನನಗೆ ಖುಷಿ. ಸ್ವಲ್ಪ ತಡ ಆಯ್ತಂದರೆ ಸಂಜೆ ಟೈಮೇ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಸಂಜೆ ಪೂಜೆ ಮಾಡ್ತಾಯಿದ್ನಲ್ವ, ನಿಮ್ಮ ಜೊತೆ ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ಬನ್ನಿ ಪೂಜೆ ಎಲ್ಲ ಯಾವ ರೀತಿ ಮಾಡಿದ್ದೀನಿ ನೋಡ್ಕೊಂಬರೋಣ. ಸುಮಾರು 5 ಗಂಟೆ ಅನ್ಬೋದು ಸ್ನೇಹಿತರೆ. 5 ಗಂಟೆಯಿಂದನೂ 4:15 5 ಗಂಟೆಯಿಂದನೂ ಪೂಜೆ ಮಾಡೋಣ ಅಂತ ಈ ರೀತಿಯಾಗಿ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಿದ್ರು ಸ್ನೇಹಿತರೆ. ಮಳೆ ಬರೋದಕ್ಕೆ ಹನಿ ಪ್ರಾರಂಭ ಆಗ್ತಾಯಿತ್ತು ಸ್ನೇಹಿತರೆ. ತುಂಬಾ ಖುಷಿ ಅನ್ನಿಸ್ತೈತೆ. ಯಾಕೋತಾ ಪೂಜೆ ಮಾಡೋ ಟೈಮಿಗೆ ಮಳೆ ಬರೋ ಅಂಥದ್ದು ಒಂಥರ ಅಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಮುಸ್ಸಂಜೆ ಟೈಮಲ್ಲಿ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಚೆನ್ನಾಗಿ ಖುಷಿನೇ ಅನ್ನಿಸ್ತಾಯಿತ್ತು. ಒಂದೊಂದು ಕಡೆ ಮಳೆ ಜೋರು ಬರ್ತಾಯಿತ್ತು, ಒಂದು ಕಡೆ ಹನಿ ಥರ ಬರ್ತಾಯಿತ್ತು. ಪರವಾಗಿಲ್ಲ ಸ್ನೇಹಿತರೆ. ಆದರೂ ಮಳೆ ಬಂತಲ್ಲ, ಸ್ವಲ್ಪ ತಣ್ಣಗೆ ಬಿಡ್ತು, ತುಂಬಾ ಖುಷಿ ಅನ್ನಿಸ್ತು. ಹಾಗೆಯೇ ಇಲ್ಲಿ ದೀಪ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಹೂವು ಎಲ್ಲ ಇಟ್ಕೊಂಡ್ಬಿಟ್ಟಿದೆ. ಎಲ್ಲದನ್ನು ತೋರಿಸ್ಕೊಳ್ತಾ ಹೋದರೆ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ, ನಿಮಗೂ ನೋಡೋದಕ್ಕೆ ಬೋರ್ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚಿಗೆ ನಾನು ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಪೂಜಾ ಏನಾದರೂ ಟಿಪ್ಸು ಈ ರೀತಿಯಾಗಿ ಏನಾದರೂ ಹೇಳಿದ್ರೆ ಆ ರೀತಿ ವಿಡಿಯೋ ನಾವು ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿರುತ್ತೆ. ಆದರೆ ಈ ರೀತಿಯಾಗಿ ವಿಡಿಯೋ ಇದನ್ನು ಮಾಡಿದಾಗ ನಿಮಗೂ ಬೇಜಾರು ಅನ್ನಿಸ್ಬಾರ್ದಲ್ವ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಹಾಗೆಯೇ ಒಂದು ಸ್ವಲ್ಪ ಮೇಲಿನ ಮೇಲೆ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಈಗ ಎಲ್ಲ ಹೂವೆಲ್ಲ ಇಟ್ಕೊಂಡು ಹಾಗೆಯೇ ಎಲ್ಲ ದೀಪ ಎಲ್ಲ ಇದನ್ನು ಅಂಟಿಸ್ಕೊಂಡು ಹಾಗೆಯೇ ಹಣ್ಣು ಎಲ್ಲ ಸೇಬು ಹಣ್ಣಿತ್ತು, ಬಾಳೆಹಣ್ಣು ತೊಗೊಂಡು ಬಂದಿದ್ರು, ಅದನ್ನು ಎಲ್ಲ ಇಟ್ಟು ನಂತರದಲ್ಲಿ ತೆಂಗಿನಕಾಯಿ ಎಲ್ಲನ ಈ ರೀತಿಯಾಗಿ ಇದನ್ನು ಮಾಡಿ ಅದನ್ನು ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ನಂತರದಲ್ಲಿ ತುಪ್ಪದ ಆರತಿ ಸ್ನೇಹಿತರೆ. ತುಪ್ಪದ ಬತ್ತಿಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ.
ಅದನ್ನು ಪ್ರತಿದಿನನಾದ್ರೂ ಇಲ್ಲಾಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ರೀತಿಯಾಗಿ ಹಚ್ತಿರ್ತೀನಿ ಸ್ನೇಹಿತರೆ. ಪ್ರತಿದಿನ ಏನು ಹಚ್ಚೋದಕ್ಕೆ ಹೋಗೋದಿಲ್ಲ. ಶನಿವಾರ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿಯಾಗಿ ಕರ್ಪೂರ ಮಾತ್ರ ಪ್ರತಿದಿನ ಹಚ್ತೀನಿ ಸ್ನೇಹಿತರೆ. ಬೆಳಗ್ಗೆ ಸಾಯಂಕಾಲ ಪ್ರತಿದಿನ ಕರ್ಪೂರ ಹಚ್ಚಿದ್ರೇ ನನಗೆ ತುಂಬಾ ಖುಷಿ ಆಗುವಂಥದ್ದು. ಅಂದರೆ ಕರ್ಪೂರದ ಆರತಿ ಮಾಡಿದ್ರೇ ನನಗೆ ಖುಷಿ ಆಗುವಂಥದ್ದು. ಹಾಗಾಗಿ ಕರ್ಪೂರ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ತುಪ್ಪದ ಆರತಿಯನ್ನು ಮಾಡಿ ನಂತರದಲ್ಲಿ ಕರ್ಪೂರದ ಆರತಿ ಸ್ನೇಹಿತರೆ. ಕರ್ಪೂರದ ಜೊತೆಗೆ 2 ಲವಂಗನೂ ನಾವು ಹಾಕಿ ಆರತಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಇದು ಒಂದು ಯಾರೋ ಹೇಳಿದರು, ಅದನ್ನು ನಾನು ಆ ರೀತಿಯೇ ಫಾಲೋ ಮಾಡ್ತಾಯಿದ್ದೀನಿ. ಆವಾಗಲಿಂದ ನನಗೆ ತುಂಬಾ ಖುಷಿ ಇದೆ ಖಂಡಿತವಾಗ್ಲೂ. ಅದಕ್ಕೋಸ್ಕರ ಅದನ್ನೇ ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ ಸ್ನೇಹಿತರೆ. ನಿಮಗೂ ಏನಾದರೂ ಅಂದರೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಅನ್ನಿಸ್ತಾಯಿದ್ರೆ, ಹಾಗೆಯೇ ನಮ್ಮ ಮನಸ್ಸಿಗೆ ಏನಾದರೂ ಕಸಿ ವಿಸಿ ಅನ್ನಿಸ್ತಾಯಿದ್ರೆ ಈ ರೀತಿಯಾಗಿದ್ದಾಗ ಸ್ವಲ್ಪ ನಾವು ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಚೆನ್ನಾಗಿ ನಮ್ಮ ಮನಸ್ಸಿಗೆ ಖುಷಿ ಅನ್ನಿಸ್ದಾಗ ನಾವು ಇದನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಇದು ಬರುತ್ತೆ ಅನ್ನೋದು ಹೇಳಿದರು. ಅದಕ್ಕೋಸ್ಕರ ಅದನ್ನೇ ಫಾಲೋ ಮಾಡ್ತೀನಿ. ಖಂಡಿತವಾಗ್ಲೂ ನನಗೆ ಆವಾಗಿಂದ ನನಗೆ ತುಂಬಾ ಖುಷಿ ಇದೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ಪೂಜೆ ಈ ರೀತಿಯಾಗಿ ಬಂದಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.